ಬಗ್ಗೆ ಹೇಳಬೇಕು ಅಂತಂದ್ರೆ ಬಹಳಷ್ಟು ಗಮನ ಇಟ್ಟು ನೋಡ್ತಾ ಇದ್ದೆ. ಥ್ರಿಲ್ ಇತ್ತು, ತುಂಬಾನೇ ಒಂಥರ ಥ್ರಿಲ್ಲಿಂಗ್ ಆಗಿತ್ತು, ಹೊಸತನ ಇತ್ತು, ಶ್ರೀಮಂತಿಕೆ ಎದ್ದು ಕಾಣಿಸ್ತಾ ಇತ್ತು. ಅದರಲ್ಲೂ ಧನಂಜಯ ಆ್ಯಕ್ಟಿಂಗ್ ಅಂತಂದರೆ ಸೂಪರ್. ಅದರಲ್ಲೂ ಸ್ಪೆಷಲಿ ಕರ್ನಾಟಕದ ಲಾಕೆಟ್, ಕನ್ನಡ ಲಾಕೆಟು, ಅದು ಭಾಳ ಕ್ಲಿಕ್ ಆಯಿತು ನನಗೆ, ಮನಸ್ಸಿಗೆ ತುಂಬ ಸಮಾಧಾನ ಆಯಿತು. ಟೀಸರ್ ಮಾತ್ರ ಸೂಪರ್, ವಂಡರ್ಫುಲ್. ಟೀಸರ್ ನೋಡಿದ್ರೆ ಇನ್ನು ಫಿಲ್ಮ್ ಹೆಂಗಿರಬಹುದು ಅಂತ ಬಹಳಷ್ಟು ಜನ ವೇಟ್ ಮಾಡ್ತಾರೆ. ಓಕೆ, ಟೀಸರ್ ಸೂಪರ್ ಅಂತ ಫುಲ್ ಮಾರ್ಕ್ಸ್ ಸಿಕ್ಕಾಯ್ತು ಅಲ್ಲಿ. ಇನ್ನು ಐರಾ ಫಿಲ್ಮ್ಸ್ ಸಂಸ್ಥೆ ಬಗ್ಗೆ ಬಹಳ ಎಕ್ಸ್ಪೆಕ್ಟೇಷನ್ ಆಲ್ರೆಡಿ ಕ್ರಿಯೇಟ್ ಆಗಿದೆ. ನಿಮ್ಮ ಕುಟುಂಬದಿಂದ ಚಿತ್ರರಂಗಕ್ಕೆ ದೊಡ್ಡ ಮಟ್ಟದಲ್ಲಿ ಕೊಡುಗೆ ಕೊಡಬೇಕು ಅಂತ ಒಂದು ಮಹತ್ತರ ಕನ್ಸಿಟ್ಕೊಂಡು ಬರ್ತಾ ಇರುವಂತ ಒಂದು ಸಂಸ್ಥೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಮೊದಲನೇದಾಗಿ ರಾಜಕೀಯ ಕ್ಷೇತ್ರದಿಂದ ಬಂದಂಥವ್ರು, ತಮ್ಮನ್ನೆಲ್ಲರನ್ನೂ ಕೂಡ ಬೇರೆ ನಮ್ಮ ರಾಜಕೀಯ ಸಂದರ್ಭದಲ್ಲಿ ತಮ್ಮನ್ನೆಲ್ಲರನ್ನೂ ನಾನು ಮಾಧ್ಯಮದವ್ರನ್ನ ತಮ್ಮನ್ನೆಲ್ಲರನ್ನೂ ಭೇಟಿಯಾಗಿದ್ದೀನಿ. ಇದೊಂಥರ ಹೊಸತನ ನನಗೆ. ಕನ್ನಡ ಚಿತ್ರರಂಗಕ್ಕೆ ಏನಾದರೂ ಒಂದು ಮಾಡೋಣ, ಚಿಕ್ಕಂದಿನಿಂದನೂ ಒಂದು ಆಸೆ, ಮುಂಚೆಯಿಂದನೂ ಕೂಡ ಬಹಳ ದೊಡ್ಡ ದೊಡ್ಡ ನಟ ನಟಿಯರನ್ನು ನೋಡಿ ಬೆಳೆದಿದ್ದೀವಿ. ಡಾಕ್ಟರ್ ರಾಜ್ಕುಮಾರ್ ಅವರು, ವಿಷ್ಣುವರ್ಧನ್ ಅವರು, ಅಂಬರೀಷ್ ಅವರು, ರವಿಚಂದ್ರನ್ ಅವರು, ಶಂಕರ್ ನಾಗ್ ಅವರು, ಅನಂತ್ ನಾಗ್ ಅವರು, ಟೈಗರ್ ಪ್ರಭಾಕರ್ ಅವರು, ನಟಿಗಳು ಜಯಮಾಲಾ ಇರ್ಬೋದು, ಲಕ್ಷ್ಮಿ ಅವರು ಇರ್ಬೋದು, ಸರಿತಾ ಇರ್ಬೋದು, ಕಲ್ಪನಾ ಅವರು. ಸೊ ನಾನು ಕೂಡ ಸಾಮಾನ್ಯ ಕುಟುಂಬದಿಂದ ಬಂದಂಥವಳು. ಎಲ್ಲರಿಗೂ ಎಷ್ಟು ಕನ್ನಡ ಫಿಲ್ಮ್ ಅಂತಂದರೆ ಒಂದು ಆಸೆ ಇರುತ್ತೋ ಹಾಗೆ ನೋಡಿ ನಾವು ಕೂಡ ಬೆಳೆದಂಥವ್ರು. ಸೊ ಒಂದು ಆಸೆ ಅಂತೂ ಇತ್ತು. ಧನಂಜಯ್ ಅವರು ಒಳ್ಳೆ ಒಂದು ಕಥೆಯನ್ನು ಹೇಳಿದರು. ಸೊ ಇವ್ರ ಮೇಲೆ ಲಕ್ಕಿ ಚಾಪ ನಾಯನ ಅವಳ ಬಗ್ಗೆ ಒಂದೇ ಒಂದು ಮಾತು ಹೇಳಿ ಆಮೇಲೆ ಹೇಳಿ ಮೇಡಮ್. ಪ್ರತಿಯೊಂದು ಸ್ಟೆಪ್ನಲ್ಲೂ ಕೂಡ ನನ್ನ ಕಷ್ಟದಲ್ಲಿ, ಸುಖದಲ್ಲಿ, ತೊಂದರೆಯಲ್ಲಿ, ಸಂತೋಷದಲ್ಲಿ ಯಾವಾಗಿದ್ರೂ ನನ್ನ ಜೊತೆ ಇರ್ತಾಳೆ. ಸೊ ಇವತ್ತು ಕೂಡ ಶಿ ಈಸ್ ಮೈ ಲಕ್ಕಿ ಚಾಪ್. ಸೊ ಧನಂಜಯ್ ಅವರು ಭಾಳ ಒಳ್ಳೆ ಕತೆ ಇದೆ, ಇದನ್ನು ತಾವು ಮಾಡಲೇಬೇಕು ಅಂತ ಹೇಳಿದಾಗ ರಾಯಲ್ ಅವರು ಇರಬಹುದು, ನಾವು ಸೇರಿಕೊಂಡು ಮಾಡೋಣ ಅಂತ. ಅದರಲ್ಲೂ ನನ್ನ ತಮ್ಮ ಚಂದ್ರರಾಜ್ ಹಟ್ಟಿಹೊಳಿ ಭಾಳ ಬುದ್ಧಿವಂತ. ಸೊ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಸೊ ಒಂದು ಒಳ್ಳೆಯ ಪ್ರಯೋಗವನ್ನು, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಕೂಡ ಭಾಳ ಎತ್ತರದಲ್ಲಿ ಬೆಳೀತಾ ಇದೆ. ಕನ್ನಡ ಫಿಲ್ಮ್ ಇಂಡಸ್ಟ್ರಿಗೆ ಇಡೀ ದೇಶದಲ್ಲಿ, ವಿದೇಶದಲ್ಲೂ ಕೂಡ ಇವತ್ತು ಪ್ರೇಕ್ಷಕರಿದ್ದಾರೆ. ಸೊ ಒಂದು ಹೊಸ ಪ್ರಯತ್ನವನ್ನು ಮಾಡೋಣ ಅಂತ ಹೇಳಿ ಚಾಮುಂಡಿ ದೇವಿಯ ಒಂದು ಹೆಸರಿನಿಂದ ಆಶೀರ್ವಾದ ಪಡೆದುಕೊಂಡು ಮಾಡ್ತಾ ಇದ್ದೀವಿ. ಸೂಪರ್ ಸೂಪರ್ ಮೇಡಮ್. ಎಷ್ಟು ಪಟ್ಪಟ ಅಂತ ಕನ್ನಡ ನಾಯಕ ನಟರು ಅವತ್ತಿನಿಂದ ಇವತ್ತವರೆಗೂ, ಹಾಗೆ ನಾಯಕಿಯರ ಹೆಸರು ಹೇಳಿದ್ರೆ ಅಂದ್ರೆ ನಮಗೆ ನಿಲ್ಸ್ಬಿಟ್ಟು ಹೇಳಿ ಅಂದ್ರೆ ಒಂದ್ 5 ಹೆಸರು ಸಡನ್ ಆಗಿ ನೆನಪಾಗುತ್ತೋ ಇಲ್ವೋ? ನನ್ನ ಕಾಲದ ಹೇಳಿದೆ, ಇವತ್ತಿಂದ ಹೇಳೋಣ ಅಂತಂದ್ರೆ ನನ್ಗೆ ಹಾಗೆ ಮತ್ತೆ ನಮ್ಮ ಧನಂಜಯ್ ಬರ್ತಾರೆ, ದರ್ಶನ್ ಬರ್ತಾರೆ, ಸುದೀಪ್ ಬರ್ತಾರೆ, ಗಣೇಶು, ರಮೇಶ್ ಅರವಿಂದ್. ಗಣೇಶ್ ಜೊತೆ ಮತ್ತೊಂದು ಗಣೇಶ್ ರವಿ ಮತ್ತೊಂದು ಸಿನಿಮಾವನ್ನು ಮಾಡ್ತಾ ಇದೀವಿ ನಮ್ಮ ಪ್ರೊಡಕ್ಷನ್ ಹೌಸ್ ನಿಂದನೇ. ಸೊ ಇವತ್ತಿನ ಕಾಲದಲ್ಲೂ ಕೂಡ ಬಹಳಷ್ಟು ಒಳ್ಳೆಯವರು ಬಂದಿದ್ದಾರೆ ಕಲಾವಿದರು. ಸೊ ಹಳೆ ಲೆಗಸಿಯನ್ನು ಇವ್ರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ನಮ್ಮ ಕನ್ನಡ ಚಿತ್ರರಂಗದ ಆ ಶ್ರೀಮಂತಿಕೆಯನ್ನು, ಆ ಸೊಗಡನ್ನು ಈಗಿನ ಕಲಾವಿದರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಹಳೆದಕ್ಕೂ ಹೊಸದಕ್ಕೂ ಬಹಳ ಸಾಮ್ಯತೆ ಇದೆ. ಸೊ ಓಕೆ, ಒಂದು ನಿಮ್ಮ ಸಂಸ್ಥೆಗೇನೆ ನೀವು ಟಿಪ್ಸ್ ಕೊಡೋದಾದ್ರೆ ಈ ಪ್ರೊಡಕ್ಷನ್ ಸಂಸ್ಥೆನ ನಡ್ಸ್ಕೊಂಡು ಹೋಗೋ ರೀತಿ ಬಗ್ಗೆ ಏನ್ ಹೇಳ್ತೀರಾ ಮೇಡಮ್? ಒಳ್ಳೆ ಸದಾಭಿರುಚಿ ಇರುವಂತ ಪ್ರೇಕ್ಷಕರನ್ನ ಆ 3 ಗಂಟೆ, ಯಾಕಂದ್ರೆ ಒಬ್ಬ ಪ್ರೇಕ್ಷಕ, ಯಾಕಂದ್ರೆ ನಾನೊಬ್ಬ ಸಾಮಾನ್ಯ ಪ್ರೇಕ್ಷಕನಾಗಿ ಮಾತನಾಡ್ಲಿಕ್ಕೆ ಬಯಸ್ತೇನೆ. ನಾವು 3 ಗಂಟೆ ಯಾಕೆ ಹೋಗ್ತೀವಿ, 2 ಗಂಟೆ ಯಾಕೆ ಹೋಗ್ತೀವಿ ಅಂತಂದ್ರೆ ಏನಾದ್ರೂ ಹೊಸತನ ಇರುತ್ತೆ, ಮನೋರಂಜನೆ ಇರುತ್ತೆ, ಒಂದು ಮೆಸೇಜ್ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಕಾಳಜಿ ಇರುತ್ತೆ, ಸಮಾಜಮುಖಿಯಾದಂಥ ಒಂದು ಚಿಂತನೆ ಇರುತ್ತೆ ನಮ್ಮಂಥವ್ರು. ಸೊ ರಿಫ್ರೆಶ್ಮೆಂಟ್ ಅಂತ ಹೇಳ್ತೀವಿ. ಫ್ಯಾಮಿಲಿ ಓರಿಯೆಂಟೆಡ್ ಮೂವೀಸ್ ಇರಬೇಕು, ಫ್ಯಾಮಿಲಿಯನ್ನು ಜೊತೆಯಲ್ಲಿ ಕರ್ಕೊಂಡು ಗಂಡ ಹೆಂಡತಿ ಕುಟುಂಬ ಸಮೇತ ನೋಡುವಂಥ ಒಂದು ಪಿಕ್ಚರ್ ಇರಬೇಕು. ನಾನು ನಮ್ಮ ತಮ್ಮನಿಗೆ, ನಮ್ಮ ವಾಸುಕಿಯವರು ಕೂಡ ಇದ್ದಾರೆ, ಒಳ್ಳೆ ಮ್ಯೂಸಿಕನ್ನು ಕೊಟ್ಟಿದ್ದಾರೆ ಇದಕ್ಕೆ. ಸೊ ಇಷ್ಟೇ ಹೇಳಲಿಕ್ಕೆ ಬಯಸ್ತೇನೆ, ಒಂದು ಮೆಸೇಜ್ ಇರಬೇಕು, ಫ್ಯಾಮಿಲಿ ಓರಿಯೆಂಟೆಡ್ ಇರಬೇಕು, ಮಾಸ್ ಬೇಸ್ಡು ಇರಬೇಕು, ಕಮರ್ಷಿಯಲ್ ಡೆಫಿನೆಟ್ಲಿ ಪ್ರೇಕ್ಷಕರು ಏನೇನು ಬಯಸ್ತಾರೋ ಅದೆಲ್ಲ ಇರಲಿ, ಹಾಕಿರೋ ದುಡ್ಡು ವಾಪಸ್ ಬರಲಿ ಅಂತ ಕೇಳ್ತೀನಿ. ಆ ಲಾಸ್ಟ್ ಲೈನ್ ಹೇಳಿದ್ರಲ್ಲ ಮೇಡಮ್, ಅದು ಬಹಳ ಇಂಪಾರ್ಟೆಂಟ್ ಲೈನ್, ಅದು ಸಖತ್ತಾಗಿ ಹೇಳಿದ್ರಿ. ಅಂಡ್ ನಾನು ಪ್ರತಿ ಸಲ ನೀವು ಒಂದು ಇನ್ಸ್ಪಿರೇಷನ್ ಅಂತ ಹೇಳ್ತಾನೆ ಇದ್ದೀನಿ. ಇಲ್ಲೇ ಜಸ್ಟ್
ನಯನ ಅವ್ರನ್ನ ತೋರಿಸ್ಬಿಟ್ಟು ಇವ್ರು ನಂಗೆ ಬಹಳ ಇಷ್ಟ ಇವ್ರಂದ್ರೆ ನನ್ ಲಕ್ಕಿ ಚಾಮ್ ಅಂತೆಲ್ಲ ನೀವು ಹೇಳಿದಾಗ ಒಂದು ಹೆಣ್ಣು ಮಗಳಾಗಿ ಇನ್ನೊಬ್ಳು ಹೆಣ್ಮಗಳನ್ನ ಸಪೋರ್ಟ್ ಮಾಡುವಂತ ರೀತಿ ಇರುತ್ತೆ, ಜೊತೆಗೆ ನಿಲ್ಸ್ಕೊಳ್ಳೋಂಥ ರೀತಿ. ನಾನು ಅದಕ್ಕೆ ಹೇಳೋದು ಪ್ರತಿಯೊಂದು ಹಂತದಲ್ಲೂ ನಿಮ್ಮಿಂದ ಕಲಿಯೋದು ಬಹಳ ಇದೆ ಮೇಡಮ್. ಧನ್ಯವಾದಗಳು, ತುಂಬ ಹೃದಯದ ಧನ್ಯವಾದಗಳು. ಇವತ್ತಿನ ಟೀಸರ್ ಅಣ್ಣ ಫ್ರಮ್ ಮೆಕ್ಸಿಕೋ ನಿಮ್ಮ ಕಡೆಯಿಂದ ಲಾಂಚ್ ಆಗಿರೋದು ಒಂದು ಆ ಕಳೆ 100ರಷ್ಟಾಯ್ತು, ಜೊತೆಗೆ ಆ ಬಿಗ್ಗೆಸ್ಟ್ ಬ್ಲೆಸ್ಸಿಂಗ್ ಇಲ್ಲೇ ಸಿಕ್ತು ಇಡೀ ತಂಡಕ್ಕೆ. ನೈನ್ ಅವ್ರಿಗೆ ಮೈಕ್ ಕೊಟ್ಬಿಡೋಣ. ಒಂದು ನಿಮಿಷ. ನಮ್ಮ ಆನಂದ್ ಆಡಿಯೋದವ್ರಿಗೆ, ಜಿ ಸ್ಟುಡಿಯೋದವ್ರಿಗೆ ಮತ್ತು ಈ ಅಣ್ಣ ಫ್ರಮ್ ಮೆಕ್ಸಿಕೋ ತಂಡದ ಪ್ರತಿಯೊಬ್ಬರಿಗೂ ಕೂಡ, ಶಂಕರ್ ಗುರು ಪ್ರತಿಯೊಬ್ಬರಿಗೂ ಕೂಡ ನಾನು ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತೀನಿ. ಆ ಭಗವಂತ ತಾವೇನು ಕನಸನ್ನ ಕಂಡಿದ್ದೀರಾ, ಆ ಚಾಮುಂಡೇಶ್ವರಿ ತಮ್ಮ ಎಲ್ಲ ಕನಸನ್ನ ಈಡೇರಿಸ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ವಿನೋದ.